ಕನ್ನಡದ ಸ್ಮಾಲ್ ಬಜೆಟ್ ಸಿನಿಮಾ ಸೂ ಫ್ರಮ್ ಸೋ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸುತ್ತಿದೆ. ರಾಜ್ ಬಿ ಶೆಟ್ಟಿ ನಿರ್ಮಿಸಿರುವ ಈ ಸಿನಿಮಾದ ಕಲೆಕ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಹೊರತು ಕಡಿಮೆ ಅಂತೂ ಆಗ್ತಾನೆ ಇಲ್ಲ. ಈ ಸಿನಿಮಾ ಇಲ್ಲಿವರೆಗೂ ಕಲೆಕ್ಷನ್ ಮಾಡಿದ್ದಕ್ಕಿಂತ 5ನೇ ದಿನ ಅಂದರೆ ನಿನ್ನೆ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ. ಕನ್ನಡದ ಸ್ಮಾಲ್ ಬಜೆಟ್ ಸಿನಿಮಾ ಸೂ ಫ್ರಮ್ ಸೋ ಈ ಮಟ್ಟಿಗೆ ಯಶಸ್ಸು ಕಾಣುತ್ತೆ ಅನ್ನೋ ನಿರೀಕ್ಷೆ ಇರಲಿಲ್ಲ. ಮತ್ತೊಂದು ದೇಸಿ ಸಿನಿಮಾ ದೇಶಾದ್ಯಂತ ಚರ್ಚೆ ಆಗ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾ ಬಗ್ಗೆನೇ ಟಾಕ್. ಪರಭಾಷೆಯ ಆಡಿಯನ್ಸ್ಗೂ ಈ ಸಿನಿಮಾ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಯೂಟ್ಯೂಬ್ನಲ್ಲಂತೂ ಕಂಟೆಂಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೂ ಫ್ರಮ್ ಸೋ ಸಿನಿಮಾಗೆ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿ ಈಗಾಗಲೇ ಮಲಯಾಳಂಗೆ ಡಬ್ ಮಾಡಲಾಗಿದೆ. ಆಗಸ್ಟ್ 1ರಿಂದ ಕೇರಳದಲ್ಲಿ ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ. ಇನ್ನು ಹಿಂದಿ ಹಕ್ಕುಗಳನ್ನು ಅನಿಲ್ ತಡಾನಿ ಖರೀದಿ ಮಾಡಿದ್ದಾರೆ. ತೆಲುಗು ಡಬ್ಬಿಂಗ್ ವರ್ಷನ್ಗೆ ವಿತರಕರು ಮುಗಿಬೀಳ್ತಾ ಇದ್ದಾರೆ. ಸೂ ಫ್ರಮ್ ಸೋ ಎಲ್ಲ ಕಡೆಗೆ ಹೊಸ ಕ್ರೇಜ್ ಅನ್ನೇ ಹುಟ್ಟಾಕಿದೆ. ಇದೇ ಬೆನ್ನಲ್ಲೇ 5ನೇ ದಿನ ಅತಿ ಹೆಚ್ಚು ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ. ಕರ್ನಾಟಕದಲ್ಲಿ ಸೂ ಫ್ರಮ್ ಸೋ ಕ್ರೇಜ್ ಕಮ್ಮಿ ಆಗಿಲ್ಲ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಕಳೆದ 4 ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಮಂಗಳವಾರ ವೀಕೆಂಡ್ಗಿಂತಲೂ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದೆ. 5ನೇ ದಿನ ಈ ಸಿನಿಮಾ ಗಳಿಸಿದ್ದು 3.88 ಕೋಟಿ ರೂಪಾಯಿ. ರಾಜ್ಯದ ಮೂಲೆ ಮೂಲೆಯಲ್ಲಿ ಜನರು ಸಿನಿಮಾ ನೋಡಿ ನಕ್ಕು ಸುಸ್ತಾಗ್ತಾ ಇದ್ದಾರೆ. 5ನೇ ದಿನದ ಕಲೆಕ್ಷನ್ ನೋಡಿದ್ರೆ ಸೂ ಫ್ರಮ್ ಸೋ ಸಿನಿಮಾಗೆ ಹಾಕಿದ ಬಜೆಟ್ನ ದುಪ್ಪಟ್ಟು ಹಣವನ್ನ ಕಲೆಕ್ಷನ್ ಮಾಡಿದೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಗಳ ಪ್ರಕಾರ ಈ ಸಿನಿಮಾವನ್ನ 1.5ರಿಂದ 2 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸಿನಿಮಾದ ಪ್ರಚಾರಕ್ಕೂ ಹೆಚ್ಚು ಖರ್ಚು ಮಾಡಿಲ್ಲ. ಹೀಗಾಗಿ ಕೇವಲ 5ನೇ ದಿನದ ಕಲೆಕ್ಷನ್ನಲ್ಲಿ ಬಜೆಟ್ ಜೊತೆಗೆ ಲಾಭವನ್ನು ಗಳಿಸಿದೆ ಅನ್ನೋದು ಕನ್ನಡ ಚಿತ್ರರಂಗದ ಎಕ್ಸ್ಪರ್ಟ್ಗಳ ಲೆಕ್ಕಾಚಾರ. ಸೂ ಫ್ರಮ್ ಸೋ ವೀಕೆಂಡ್ಗಿಂತಲೂ ವೀಕ್ ಡೇಸ್ನಲ್ಲಿ ಹೆಚ್ಚೆಚ್ಚು ಕಲೆಕ್ಷನ್ ಮಾಡ್ತಿದೆ. 5ನೇ ದಿನ ಕಲೆಕ್ಷನ್ ನೋಡಿದ್ರೆ ಇನ್ನು ಕೂಲಿ ಸಿನಿಮಾ ರಿಲೀಸ್ವರೆಗೂ ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡುತ್ತಲೇ ಇರುತ್ತೆ. ಕೇವಲ 5 ದಿನಗಳಲ್ಲಿ ಈ ಸಿನಿಮಾ 13.38 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನೆರಡು ವಾರಗಳಲ್ಲಿ ಇಷ್ಟೇ ಕಲೆಕ್ಷನ್ ಆದರೂ ಬಾಕ್ಸ್ ಆಫೀಸ್ನಲ್ಲಿ ಹೊಸ ದಾಖಲೆ ಸೃಷ್ಟಿಯಾದಂತೆ. ಇನ್ನು 2025ರ ಸೆಕೆಂಡ್ ಹಾಫ್ ಆರಂಭದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಭರವಸೆ ಮೂಡಿಸಿದ್ದು ಎಕ್ಕ. ದೊಡ್ಡ ಮನೆ ಕುಡಿ ಯುವರಾಜ್ ಕುಮಾರ್ ನಟನೆಯ 2ನೇ ಸಿನಿಮಾ ಅನ್ನೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಮೂವರು ದಿಗ್ಗಜರು ಒಟ್ಟಿಗೆ ಸೇರಿ ನಿರ್ಮಾಣ ಮಾಡಿರುವ ಸಿನಿಮಾವಿದು. ಈ ಎಲ್ಲ ಕಾರಣಕ್ಕೆ ಎಕ್ಕ ಸ್ಯಾಂಡಲ್ವುಡ್ ನಿರೀಕ್ಷೆಯ ಸಿನಿಮಾಗಳಲ್ಲಿ ಒಂದಾಗಿತ್ತು. ಈ ಸಿನಿಮಾ ಬಿಡುಗಡೆಯಾಗಿ 2 ವಾರವನ್ನ ಯಶಸ್ವಿಯಾಗಿ ಪೂರೈಸ್ತಾ ಇದೆ. ಪಕ್ಕಾ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಅನ್ನ ಇಟ್ಕೊಂಡು ಬಂದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲೂ ಸದ್ದು ಮಾಡಿದೆ. 2025 ಸೆಕೆಂಡ್ ಹಾಫ್ನಲ್ಲಿ ಹಿಟ್ ಲಿಸ್ಟ್ ಸೇರಿದ ಮೊದಲನೇ ಸಿನಿಮಾ ಎನ್ನಬಹುದು. ಸದ್ಯ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಡೆ ಪಕ್ಕಾ ಕಂಟೆಂಟ್ ಸಿನಿಮಾ ಸೂ ಫ್ರಮ್ ಸೋ ಪ್ರೇಕ್ಷಕರಿಗೆ ಕಿಕ್ ಕೊಡ್ತಿದ್ರೆ, ಇನ್ನೊಂದು ಕಡೆ ಪಕ್ಕಾ ಮಾಸ್ ಕಮರ್ಷಿಯಲ್ ಸಿನಿಮಾ ಎಕ್ಕನೂ ಇಷ್ಟ ಆಗ್ತಿದೆ. ಯುವರಾಜ್ ಕುಮಾರ್ 2ನೇ ಸಿನಿಮಾ ಎಕ್ಕ 2ನೇ ವೀಕೆಂಡ್ನಲ್ಲಿ ಅಬ್ಬರಿಸಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ವೀಕ್ ಆಗಿರಲಿಲ್ಲ. ಆದರೆ ವೀಕೆಂಡ್ ಮುಗಿದ ಬಳಿಕವೂ ಕಲೆಕ್ಷನ್ ಹಾಗೆ ಇದೆಯೇ, ಕಲೆಕ್ಷನ್ನಲ್ಲಿ ಡ್ರಾಪ್ ಆಗಿದೆಯಾ, ಮುಂದಿನ ದಿನಗಳಲ್ಲಿ ಈ ಸಿನಿಮಾದ ಲೆಕ್ಕಾಚಾರವೇನು, ಇನ್ನು 11ನೇ ದಿನ ಗಳಿಸಿದ್ದು ಎಷ್ಟು ಅನ್ನೋದು ನೋಡೋದಾದ್ರೆ, ಬ್ಯಾಂಗಲ್ ಬಂಗಾರಿ ಸಾಂಗ್, ಜಬರ್ದಸ್ತ್ ಮಾಸ್ ಟೀಸರ್ ಮತ್ತು ಟ್ರೈಲರ್ ಸಿನಿಮಾ ಪ್ರೇಮಿಗಳ ಮನ ಸೆಳೆದಿತ್ತು. ಥಿಯೇಟರ್ಗೆ ಮತ್ತೆ ಜನರು ಬರ್ತಾರೆ ಅನ್ನೋದು ಖಾತ್ರಿಯಾಗಿತ್ತು. ಮೊದಲ ವಾರ ಸಿನಿಮಾದ ಕಲೆಕ್ಷನ್ ಭರ್ಜರಿಯಾಗಿತ್ತು. ವೀಕ್ ಡೇಸ್ನಲ್ಲಿ ಈ ಸಿನಿಮಾದ ಕಲೆಕ್ಷನ್ ಕೊಂಚ ಮಟ್ಟಿಗೆ ಡ್ರಾಪ್ ಆಗಿತ್ತು. ಹಾಗೆ 2ನೇ ವೀಕೆಂಡ್ನಲ್ಲಿ ಮತ್ತೆ ಕಲೆಕ್ಷನ್ನಲ್ಲಿ ಏರಿಕೆಯಾಗಿತ್ತು. ಆದರೆ 11ನೇ ದಿನ ಗಳಿಕೆಯಲ್ಲಿ ಡ್ರಾಪ್ ಆಗಿದೆ. 11ನೇ ದಿನ 19 ಲಕ್ಷ ರೂಪಾಯಿ ಕಲೆಕ್ಷನ್ ಆಗಿದೆ. ಈ ಮೂಲಕ ಕಲೆಕ್ಷನ್ನಲ್ಲಿ ಸಿಕ್ಕಾಪಟ್ಟೆ ಡ್ರಾಪ್ ಆಗಿದೆ. ಇನ್ನು ಯುವರಾಜ್ ಕುಮಾರ್ ಸಿನಿಮಾ ಎಕ್ಕ ರಿಲೀಸ್ ಆಗಿ 12ನೇ ದಿನಕ್ಕೆ ಕಾಲಿಟ್ಟಿದೆ. ಕಳೆದ 11 ದಿನಗಳಲ್ಲಿ 10 ದಿನಗಳ ಕಲೆಕ್ಷನ್ ಸ್ಟಡಿ ಆಗಿತ್ತು. ಸಿನಿಮಾದ ಆರಂಭಿಕ ಕಲೆಕ್ಷನ್ ಭರ್ಜರಿಯಾಗಿತ್ತು. ಮೊದಲ 3 ದಿನ 4.45 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು. ಉಳಿದ 8 ದಿನಗಳಲ್ಲಿ 4.20 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಒಟ್ಟು 11 ದಿನಗಳಲ್ಲಿ 8.63 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ. ಇನ್ನು 3ನೇ ವಾರಕ್ಕೆ ಕಲೆಕ್ಷನ್ ಹೇಗಿರುತ್ತೆ ಅನ್ನೋದು ಸದ್ಯದ ಕುತೂಹಲ. ಎಕ್ಕ 2 ವಾರಗಳ ಕಲೆಕ್ಷನ್ ಇಂಪ್ರೆಸಿವ್ ಆಗಿದ್ದು, 3ನೇ ವಾರದ ಮೇಲೆ ಚಿತ್ರತಂಡ ಕಣ್ಣಿಟ್ಟಿದೆ. 3ನೇ ವೀಕೆಂಡ್ನಲ್ಲಿ ಎಕ್ಕ ಕಲೆಕ್ಷನ್ ಕೋಟಿ ಲೆಕ್ಕದಲ್ಲಿ ಆದರೆ ಆರಾಮಾಗಿ 10 ಕೋಟಿ ರೂಪಾಯಿ ಕಲೆಕ್ಷನ್ ಆಗಲಿದೆ. ಒಂದು ವೇಳೆ 3ನೇ ವಾರವು ಸಿನಿಮಾ ಸ್ಟೇಬಲ್ ಆದರೆ 10 ಕೋಟಿ ಕ್ಲಬ್ ಸೇರಲಿದೆ. ಒಟ್ನಲ್ಲಿ ಈ ವರ್ಷದ ಸೆಕೆಂಡ್ ಹಾಫ್ನಲ್ಲಿ ಥಿಯೇಟರ್ಗೆ ಜನರನ್ನ ಕರೆದುಕೊಂಡ ಮೊದಲ ಸಿನಿಮಾ ಅಂತಾನೆ ಹೇಳಬಹುದು. ಇನ್ನೊಂದು ಕಡೆ ಕಿರೀಟಿ ನಟನೆಯ ಜೂನಿಯರ್ ಚಿತ್ರ ಜನರನ್ನ ಥಿಯೇಟರ್ ಕಡೆಗೆ ಕರೆದುಕೊಂಡು ಬರುವುದಕ್ಕೆ ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ವು.
ಗಾಲಿ ಜನಾರ್ದನ್ ರೆಡ್ಡಿಯ ಪುತ್ರ ಕಿರೀಟಿ ಇದೇ ಮೊದಲ ಬಾರಿಗೆ ಬೆಳ್ಳಿ ಪರದೆ ಮೇಲೆ ಜೂನಿಯರ್ ಆಗಿ ಕಾಣಿಸಿಕೊಂಡಿದ್ರು. ಪರ್ಫಾರ್ಮೆನ್ಸ್ ಬಗ್ಗೆ ನಿರೀಕ್ಷೆ ಇರದ ಪ್ರೇಕ್ಷಕರಿಗೆ ಕಿರೀಟಿ ಅಚ್ಚರಿ ಮೂಡಿಸಿದ್ರು. ಡಾನ್ಸ್ ಸ್ಟಂಟ್ಗಳಿಂದ ಕನ್ನಡಕ್ಕೊಬ್ಬ ಸ್ಟಾರ್ ನಟ ಸಿಕ್ಕೇ ಬಿಟ್ಟ ಅಂತ ಸಿನಿಮಾ ಮಂದಿನೂ ನಿಟ್ಟುಸಿರು ಬಿಟ್ಟಿದ್ರು. ಇನ್ನು ಪ್ರೇಕ್ಷಕರಿಗೆ ಕಿರೀಟಿ ಥೇಟ್ ಅಪ್ಪು ರೀತಿಯೇ ಕಂಡಿದ್ರು. ಹಾಗಂದ ಮಾತ್ರಕ್ಕೆ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಂಡಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಕಿರೀಟಿಯ ಚೊಚ್ಚಲ ಸಿನಿಮಾ ಜೂನಿಯರ್ ಕನ್ನಡ ಹಾಗೂ ತೆಲುಗು ಎರಡೂ ಭಾಷೆಗಳಲ್ಲಿ ರಿಲೀಸ್ ಆಗಿತ್ತು. ಎರಡೂ ಭಾಷೆಗಳಲ್ಲೂ ಹೊಸ ಪ್ರತಿಭೆಗೆ ಸಿಗಬೇಕಾದ ರೆಸ್ಪಾನ್ಸ್ ಸಿಕ್ಕಿದೆ. ಇನ್ನು ಮೊದಲ 7 ದಿನಗಳು ಸ್ಟಡಿಯಾಗಿದ್ದ ಬಾಕ್ಸ್ ಆಫೀಸ್ ಕಲೆಕ್ಷನ್ 8ನೇ ದಿನದ ನಂತರ ಎರಡೂ ಭಾಷೆಗಳಲ್ಲಿ ಕುಸಿದಿದೆ. ಹೀಗಾಗಿ ಜೂನಿಯರ್ ಚಿತ್ರದ ಒಟ್ಟು ಕಲೆಕ್ಷನ್ 8.5 ಕೋಟಿ ಎಂದು ವರದಿಯಾಗಿದೆ.